ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಆರೋಪದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಈ ಪ್ರಕರಣದಲ್ಲಿ ಅನೇಕರ ಚಾರಿತ್ರ್ಯ ಹನನ ನೋಡಿದ್ದೇವೆ. ಇಂದು ಷಡ್ಯಂತ್ರ ಹೊರ ಬಂದಿದೆ ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ನಿನ್ನ ತಬ್ಬಿಕೊಳ್ತೀನಿ ಅಂತ ಚಿನ್ನಯ್ಯಗೆ ಪ್ರಕಾಶ್ ರಾಜ್ ಹೇಳಿದ್ರಂತೆ. ಅವ್ರ ಉದ್ದೇಶ ಏನಿತ್ತು, ಯಾಕೆ ಹಾಗೆ ಹೇಳಿದಾರೋ ಗೊತ್ತಿಲ್ಲ, ನನಗೆ ಆಮಿಷ ಒಡ್ಡಲಾಯಿತು ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಇದು ಕೇವಲ ಸರ್ಕಾರಕ್ಕೆ ಮೋಸ ಅಲ್ಲ, 7 ಕೋಟಿ ಜನರಿಗೆ ಮೋಸ. ರಾಜ್ಯ ಸರ್ಕಾರ SIT ಮಧ್ಯಂತರ ವರದಿ ಬಹಿರಂಗ ಮಾಡಬೇಕು. ಪ್ರಕಾಶ್ ರಾಜ್ ಕರೆ ಮಾಡಿದ್ದನ್ನ ವರದಿಯಲ್ಲಿ ದಾಖಲಿಸಿದ್ದಾರಾ ಅಂತಾನು ಬೆಂಗಳೂರಿನಲ್ಲಿ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಪ್ರಶ್ನೆ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರು ಒಂದ್ ಕಡೆ ಹೇಳ್ಕೊಳ್ತಾರೆ, ನನ್ಗೆ ಬಹಳ ನಗು ಬಂತು, ಯಾಕೆ ಹಂಗೆ ಅಂತ. ಪ್ರಕಾಶ್ ರಾಜ್ ಹೇಳಿದ್ರಂತೆ 29ನೇ ತಾರೀಕು ನಾನೇ ಬರ್ತೀನಿ, ಬಂದು ನಿನ್ ತಬ್ಕೊಳ್ತೀನಿ ಅಂತ. ಗೊತ್ತಿಲ್ಲ ನಂಗೆ ಈ ತರದೆಲ್ಲ ಯಾಕೆ ಹೇಳಿದ್ರು, ಏನದ್ರ ಹಿಂದೆ ಅವರ ಉದ್ದೇಶ ಏನಿತ್ತು, ಅಥವಾ ತಾನು ಸೂಪರ್ ಸ್ಟಾರ್ ತಬ್ಬಿಕೊಂಡ್ರೆ ಎಲ್ರಿಗೂ ಖುಷಿ ಆಗ್ಬೋದು ಅನ್ನುವಂತ ಅವ್ರ ಭಾವನೆ ಇದ್ದಿರಬಹುದು, ಗೊತ್ತಿಲ್ಲ. ಆದ್ರೆ ಈ ತರದ ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಎಲ್ಲಕ್ಕಿಂತಲೂ ಗಂಭೀರವಾದ ಸಂಗತಿ ಅಂತಂದ್ರೆ, ನಾವು ಕಳೆದ ಈ SIT ರಚನೆ ಆದಾಗ್ಲಿಂದಲೂ ಇದರ ಕುರಿತಂತೆ ಮಾತನಾಡ್ತಾ ಬಂದಿದ್ದೀವಿ. SIT ರಚನೆಯ ಹಿಂದೆಯೂ ಕೂಡ ಒಂದು ಇಡೀ ತಂಡ ಇದರ ಷಡ್ಯಂತ್ರದ ಪಾತ್ರವನ್ನು ವಹಿಸಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ನಾನು ತುಂಬಾ ಗಂಭೀರವಾದ ಆರೋಪ ಮಾಡ್ತೀನಿ. ಒಂದು ತಂಡ ಸ್ವತಃ ಸಿದ್ದರಾಮಯ್ಯನವರ ಆಸುಪಾಸಿನಲ್ಲೇ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇತ್ತು. ಆ ನಂತರ ಆ ತಂಡ ಅತಂತ್ರವಾಗಿ ಹೋಗಿದೆ ಇವತ್ತು ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ. ಆ ತಂತ್ರ ಅಲ್ಲೇ ಆ ಗುಂಪು ಅಲ್ಲೇ ಕುಳಿತುಕೊಂಡು ಅವರು ಈ SIT ಫಾರ್ಮ್ ಮಾಡಬೇಕು ಅಂತ ಹೇಳಿ, ಈ ಮೋಸ ಯಾವ ಪರಿಯ ಮೋಸ ಅಂತಂದ್ರೆ, ಇದೇ ಪ್ರಕರಣ ಈ ಮಾಸ್ಕ್ ಮ್ಯಾನ್ ಬಂದಾಗ, ಮುಸುಕುಧಾರಿ ವ್ಯಕ್ತಿ ಬಂದಾಗ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ಮುಸುಕುಧಾರಿ ಬಂದ, ಇವತ್ತು ಬಾಡಿ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಕಾಯ್ಕೊಂಡು ನಿಂತು ಅನೇಕರು ಹೇಳ್ತಿದ್ರು, ನಾನು ಇವತ್ತು ವೀರೇಂದ್ರ ಹೆಗಡೆ ಅವರ ಫೋಟೋನ ಮನೆಯಿಂದ ಆಚೆ ತೆಗೆದಿಟ್ಟಿದ್ದೀವಿ, ಇವತ್ತು ಅವ್ರನ್ನ ಕಂಡ್ರೆ ಹೀಗ್ ಮಾಡಿದೀವಿ, ಹಾಗ್ ಮಾಡ್ತೀವಿ ಅಂತೆಲ್ಲ ಹೇಳೋದನ್ನ ನಾವು ಕೇಳಿದ್ದೀವಿ. ಆದ್ರೆ ಇವತ್ತು ಯಾರು ಇದರ ಹಿಂದೆ ನಿಂತು ಚಿನ್ನಯ್ಯನಿಗೆ ಪ್ರೇರಣೆ ಕೊಟ್ಟಿದ್ರೋ ಅದೇ ಪ್ರಕಾಶ್ ರಾಜ್ ಹೇಳ್ತಾರೆ, ನಾನೇ ಅಂದ್ರೆ ಪ್ರಕಾಶ್ ರಾಜ್ ನನಗೆ ತುಂಬಾ ಗೌರವ ಇದೆ, ಜೆಂಟಲ್ ಮ್ಯಾನ್ ಆಗಿದ್ದಾರೆ ವೀರೇಂದ್ರ ಹೆಗಡೆ ಅವರು ಅಂತ ಹೇಳ್ತಾರೆ. ಅವತ್ತು ಚಿನ್ನಯ್ಯನಿಗೆ ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸಿದ್ರೆ 50 ಲಕ್ಷ ರೂಪಾಯಿ ಕೊಡ್ತೀವಿ, ಇದಕ್ಕೆ 200 ಕೋಟಿ ರೂಪಾಯಿ ಬಜೆಟ್ ಇದೆ ಅಂತ ಹೇಳಬೇಕಾದಾಗ ಅವತ್ತು ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅಂತ ಅನ್ನಿಸ್ಲಿಲ್ವಾ? ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ವೀರೇಂದ್ರ ಹೆಗಡೆಯವರ ಮೇಲೆ ಈ ರೀತಿಯ ಆರೋಪ ಮಾಡ್ತಾ ಇರುವಾಗ ನೀವು ಅದಕ್ಕೆ ಪ್ರೇರಣೆ ಕೊಡುವ ಮಾತುಗಳನ್ನ ಆಡಿದ್ರಲ್ಲ, ಅವತ್ತು ನಿಮ್ಮ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ಲಿಲ್ವಾ? ಇವತ್ತು ಪತ್ರಕರ್ತರು ನಿಮಗೆ ಕಠಿಣ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ಇವತ್ತು ನಿಮಗೆ ಜ್ಞಾನೋದಯ ಆಗ್ತಾ ಇದೆ, ಅದರ ನಿಮಗೆ ಹಿಂದಿನಿಂದಲೂ ಗೊತ್ತಿದೆ ಅಂತ ನೀವು ಹೇಳ್ತಿದ್ದೀರಿ. ಇದು ಒಪ್ಪಿಕೊಳ್ಳಬಹುದಾಗಿರುವಂತ ಮಾತಾ? ಅಥವಾ ಸ್ವತಃ ಪ್ರಕಾಶ್ ರಾಜ್ ಅವರು, ಹೌದು ನಾನು ಈ ತರದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ನನ್ನ ತಪ್ಪು, ನಾನು ಕ್ಷಮೆ ಕೇಳ್ತೀನಿ ಅಂತ 7 ಕೋಟಿ ಜನರ ಎದುರಿಗೆ ಕ್ಷಮೆ ಕೇಳ್ತಾರ? ಇವತ್ತು 7 ಕೋಟಿಯಲ್ಲಿ 2 ಕೋಟಿ ಜನರನ್ನು ತೆಗೀರಿ, ಅದರಲ್ಲಿ ಅನೇಕರು ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರಿದ್ದಾರೆ, ಅವರು ಆಸ್ತಿಕರಲ್ಲದವರಿದ್ದಾರೆ. 5 ಕೋಟಿ ಜನ ಆಸ್ತಿಕರು ಯಾರು ಧರ್ಮಸ್ಥಳವನ್ನ ನಂಬಿಕೊಂಡು ನಡೆದಿದ್ರೋ ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಇದು ಇವತ್ತು ಹೊರಗೆ ಬರಬೇಕಾಗಿದೆ.